ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸೊ ಭಗವಾನ್ ಸರ್ದು ಒಂದು ಅಂದರೆ ಮಿರಾಕಲ್ ಕೇಸು ಅಂತ ಹೇಳ್ಬೋದು. ಒಂದು ರೀತಿ ಇದು ನಾರ್ಮಲ್ ಇಲ್ಲದೆ ಇರೋದು, ಒಂದು ರೀತಿ ಡಿಫ್ರೆಂಟ್ ಆಗಿರೋ ಒಂದು ವಿಚಾರ. ಅಂದರೆ ಮದುವೆ ಏಜಿಗೆ ಬಂದಿರೋ ಒಂದು ಹೆಣ್ಣು ಮಗು ಒಂದು ಕುಟುಂಬದಿಂದ ಮನೆ ಬಿಟ್ಟು ಹೊರಗಡೆ ಹೋಗಿ ಅಟ್ಲೀಸ್ಟ್ ಈಗ ಒಂದು 70 ದಿವಸ ಹೆಚ್ಚು ಕಮ್ಮಿ ಆಗೈತೆ. ಆ ಒಂದು ಕೇಸು ತುಂಬ ಕ್ರಿಟಿಕಲ್ ಇರೋ ಕೇಸು. ಫ್ಯಾಮಿಲಿಗೇ ಒಂದು ರೀತಿ ಇದು ಹಿಂಗ ಅನ್ನೋ ಥರ ಪ್ರಶ್ನೆ ಐತೆ. ಆ ಒಂದು ಕೇಸನ್ನ ಅಂದರೆ ಫಾಲೋಅಪ್ ಮಾಡಿ ಅದನ್ನು ಅಟೆಂಡ್ ಮಾಡಿ ಅದನ್ನು ಆ ಹುಡುಗಿ ಏನು ಯಾಕೆ ಹೋಗಿದ್ದಾಳೆ ಮನೆ ಬಿಟ್ಟು ಆಚೆ, ಏನೇನು ಮದುವೆ ಏಜ್ ಇತ್ತು, ಮದುವೆ ಮಾಡೋಕ್ಕೆ ತಯಾರಿ ಆಗ್ತಾಯಿತ್ತು, ಈ ಕಾನ್ಸೆಪ್ಟಲ್ಲಿ ಇದ್ದಿದ್ದು ಆ ಹೆಣ್ಮಗಳು 70 ದಿನ ಹೆಚ್ಚು ಕಮ್ಮಿ ಆಯಿತು ಮನೆ ಬಿಟ್ಟು ಆಚೆ ಹೋಗಿ. ಅದು ಯಾಕೆ ಹೋಯಿತು ಅನ್ನೋದೇ ದೊಡ್ಡ ಪ್ರಶ್ನೆ. ಅದನ್ನು ಫಾಲೋಅಪ್ ಮಾಡ್ತಾ ಇದ್ದಾರೆ, ಅದರಿಂದ ರಿಸರ್ಚ್ಗಳು ಇದ್ದಾವೆ. ಅದನ್ನೊಂದು ಈ ಥರನೂ ಕೇಸು ಒಂದು ಐತೆ ಅನ್ನೋ ವಿಚಾರಕ್ಕೋಸ್ಕರ ಈ ವಿಡಿಯೋನ ಮತ್ತೆ ಮಾತಾಡಿಸ್ತಾ ಇದ್ದೀನಿ. ಸರ್, ಅದು 70 ಡೇಸಲ್ಲಿ ಮನೆ ಬಿಟ್ಟು ಆಚೆ ಹೋಗಿರೋ ಆ ಹೆಣ್ಮಗು ಅದು ಯಾವ ಕಾರಣಗಳಿಗೆ ಆಚೆ ಹೋಗೈತೆ, ಏನು ಉದ್ದೇಶ, ಅದರಿಂದ ಏನು ನಡೀತಾ ಇದೆ, ಅದನ್ನು ನೀವು ಆಲ್ರೆಡಿ ಕೇಸ್ನ ಅಟೆಂಡ್ ಮಾಡಿ ಅದರಿಂದ ಫಾಲೋಅಪ್ ಇದ್ದೀರಾ. ಸೊ ಅದ್ರದ್ದು ಒಂದಷ್ಟು ವಿಚಾರ ತಿಳ್ಕೊಂಡಿದ್ದೀರಾ. ಸೊ ಈ ವಿಚಾರ ಹೆಂಗಾಯಿತು ಅನ್ನೋದನ್ನು ತಿಳಿಸಿದ್ದಾರೆ. ನಮಸ್ಕಾರ ವೀಕ್ಷಕರಿಗೆ. ಮದುವೆ ವಯಸ್ಸಿಗೆ ಬಂದಿರತಕ್ಕಂಥ ಒಂದು ಹೆಣ್ಮಗಳು 30 32 33 ವರ್ಷ ಮನಸ್ಥಿತಿ ಸರಿ ಇಲ್ಲದೆ ಹೋಗಬೇಕು, ಇಲ್ಲ ಯಾರನ್ನಾದರೂ ಇಷ್ಟಪಟ್ಟು ಹೋಗಬೇಕು, ಲವ್ ಮಾಡಿ ಆದರೂ ಹೋಗಬೇಕು, ಇಲ್ಲ ಯಾವುದ್ರ ಬಗ್ಗೆ ಯಾವುದು ತಲೆ ಕೆಡಿಸ್ಕೊಂಡು ಹೋಗ್ಬೇಕು ಆಚೆ ಕಡೆ. ಹೆಣ್ಮಗು ಮೇಲೆ ಮನೆ ಇಡೀ ಕುಟುಂಬನೇ ಪ್ರಾಣ ಇಟ್ಕೊಂಡಿದೆ. ಸೊ ಸಡನ್ನಾಗಿ ಒಂದು ದಿವಸ ಈ ಹುಡುಗಿ ಕಾಣೆ ಆಗ್ತಿದೆ. ಇವರೇನು ಮಾಡ್ತಾರೆ, ಇರೋ ಜಾಗನ ಟ್ರಾನ್ಸ್ಔಟ್ ಮಾಡ್ತಾರೆ. ಇಂಥ ಕಡೆ ಇದ್ದಾಳೆ ಟ್ರಾನ್ಸ್ಔಟ್ ಮಾಡ್ತಾರೆ. ಇಲ್ಲಿಂದ ಬೆಂಗಳೂರಿಂದ ಒಂದು 800 ಕಿಲೋಮೀಟ್ರ್ ದೂರ, 800 ಕಿಲೋಮೀಟ್ರ್ ದೂರ ಹುಡುಕೊಂಡು ಹೋಗ್ತಾರೆ. ಹುಡುಕೊಂಡೋದ್ರೆ ನಮ್ಮ ಮಗಳೇ ಅಲ್ವೇನೋ ಅನ್ನೋ ರೀತಿ ಆ ಹುಡುಗಿ ಬಿಹೇವಿಯರ್ ಆಗ್ತದೆ. ಅಷ್ಟು ಒಳ್ಳೆ ಹುಡುಗಿ, ಅಷ್ಟು ಪ್ರಾಣ ಇಟ್ಕೊಂಡ್ರೆ ಹುಡುಗಿ. ಇವ್ರು ನಮ್ಮ ತಂದೆ ತಾಯಿನೇ ಅಲ್ಲ, ನನ್ನಿಷ್ಟ, ನೀವ್ಯಾರು ಕರ್ಕೊಂಡು ಹೋಗೋದಕ್ಕೆ, ನೀವ್ಯಾರು ಬರೋದಕ್ಕೆ ಅನ್ನೋ ರೀತಿ ಚಾಲೆಂಜಿಂಗ್ ಮೇಲೆ ಅಲ್ಲಿ ಇದಾಗತ್ತೆ. ಇವ್ರು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಇನ್ಸ್ಪೆಕ್ಟ್ರ್ ಒಂದೇ ಮಾತು ಹೇಳ್ತಾರೆ, ವಯಸ್ಸಿಗೆ ಬಂದಿರೋರ ಮಾತನ್ನೇ ನಾವು ಕೇಳಬೇಕು. ಅವ್ರಿಗಿಷ್ಟ ಅಂದಾಗ ನೀವು ಅದನ್ನು ಬಲವಂತ ಮಾಡೋಂಗಿಲ್ಲ. ಮೈನರ್ ಆಗಿದ್ರೆ ನೀವು ಗಲಾಟೆ ಮಾಡಿ ಕರ್ಕೊಂಡು ಹೋಗ್ಬೋದು. ಬಟ್ ನನ್ನಿಷ್ಟ, ನೀವ್ಯಾರು ಕೇಳೋಕ್ಕೆ ಅಂದರೆ ಮುಗೀತು, ನಾವೇನು ಮಾಡೋಂಗಿಲ್ಲ. ಕಾನೂನು ಪ್ರಕಾರ ಅಲ್ಲಿ ಅದೇ ಥರ ಆಯಿತು, ಡಿವೈಡ್ ಆಗೋಯ್ತು. ಅಲ್ಲಿ ಮಗಳ ಮಕ್ಕ ನೋಡಲಿಲ್ಲ, ಇವ್ರ ಪಾಡ್ಗೆ ಇವ್ರು ಬಂದ್ಬಿಟ್ರು, ಅವ್ರ ಪಾಡ್ಗೆ ಯಾರೋ ಇವ್ರಿಗೆ ಮಾಟ ಮಾಡಿಸಿ ಇವ್ರನ್ನ ಕರ್ಕೊಂಡು ಹೋಗೋರು ಅನ್ನೋದು ಇವ್ರ ಲೆಕ್ಕಾಚಾರಕ್ಕೆ ಬಂತು. ತಲೆ ಕೆಡಿಸಿ ಕರ್ಕೊಂಡು ಹೋಗಿದ್ದಾರೆ ಅಂತ ಬಂತು. ಇವ್ರೇನು ಮಾಡಿದ್ರು, ಕರ್ನಾಟಕ ಫುಲ್ ಒಂದು ರೌಂಡ್ ಹಾಕ್ಬಿಟ್ರು. ಕೇರಳ ಸೇರಿ ಕೇರಳಕ್ಕೆ ಹೋಗಿ ಅಲ್ಲೂ ಎಷ್ಟೋ ಖರ್ಚು ಮಾಡಿದ್ದಾರೆ. ಕೇರಳ ಎಲ್ಲೆಲ್ಲಿ ಪೂಜೆ ಪುನಸ್ಕಾರ ಮಾಡ್ತಾರೆ, ಎಲ್ಲ ಕೇಳಿದ ಕಡೆ ಎಲ್ಲ ದುಡ್ಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಂದಿದ್ದಾರೆ. ಕೊಂದು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಆದರೆ ಯಾವತ್ತೂ ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ನೋಡಿ, ಇಂಥ ಜಾಗ ಹೋಗಿ ಎಲ್ಲೋ ಒಂದು ಕಡೆ ಒಳ್ಳೇದಾಗ್ಬೋದು ನಿಮಗೆ ಅಂತ ನಾವು ದಾರಿ ತೋರಿಸ್ಬೇಕು. ನಾವು ಈ ರಸ್ತೆಯಲ್ಲಿರೋದು ನಮ್ಮ ಕೈಯಲ್ಲಿ ಆಗಲ್ಲ. ಇಲ್ಲ ಯಾವುದೇ ಬರಲಿ, ನಾವು ಆಯ್ತಿದೆ ಅಂತ ದುಡ್ಡು ಕೊಡಿ ಅಂತ ತಗೊಳ್ಳೋದು ತಪ್ಪು ನನ್ನ ದೃಷ್ಟಿನಲ್ಲಿ. ನಾನು ಕೂತ್ಕೊಳ್ತಕ್ಕಂಥ ಸ್ವದೇಶ್ ಮೀಡಿಯಾದಲ್ಲಿ ಒಬ್ಬರು ಗುರೂಜಿ ತಾವು ಹೋಗಿದ್ದಾರೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರ ದೊಡ್ಡತನಕ್ಕೆ ನಾವೊಂದು ನಮಸ್ಕಾರ ಮಾಡ್ತೀವಿ ಅವ್ರಿಗೆ. ಅವರು ನೋಡಿ, ಸ್ವದೇಶ್ ಮೀಡಿಯಾದಲ್ಲಿ ಭಗವಾನ್ ಗುರೂಜಿ ಒಬ್ಬರು ಕೂತ್ಕೊಳ್ತಾರೆ, ಅವರೊಬ್ಬರು ಬಿಟ್ಟು ಇನ್ನು ಯಾರ ಕೈಲೂ ಆಗಲ್ಲ, ಈ ಜಾಗ ಹೋಗಿ ಅಂತ ಹೇಳಿದ್ದಾರೆ. ನಾನು ನಿಮಗೂ ಹೇಳಲ್ಲ ಯಾರು ಅಂತ ಹೇಳಿದ್ದಾರೆ. ಸೊ ಅವ್ರೇನು ಮಾಡಿದ್ರು, ಬಿಡಲೇ ಇಲ್ಲ, ಫೋನ್ ಮೇಲೆ ಫೋನ್ ಹೊಡೆದು ಅಷ್ಟೊತ್ತಿಗಾಗಲೇ 58 ದಿನ 59 ದಿವಸ ಆಗಿದೆ. 59 ದಿವಸ ಇವರು ಹೆಚ್ಚು ಕಮ್ಮಿ ರೌಂಡ್ ಹೊಡೆದ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಬಂದು ಒಂದು ಜಾಗದಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಫ್ಯಾಮಿಲಿ ಪೂರ್ತಿ ಬಂದು ಕೂತವ್ರೆ ರೋಡಲ್ಲಿ. ನಾನು ಅವತ್ತೊಂದು ದಿವಸ ಫಾರಮ್ ಹೌಸ್ಗೆ ತೋಟಕ್ಕೆ ಹೋಗಿದ್ದೆ. ಅವತ್ತು ಕ್ಲೈಂಟ್ಗಳು ಅಲ್ಲಿ ಬರ್ತಾರೆ ಅಂತ ಬಂದೆ. ಡೈರೆಕ್ಟ್ ಮನೆಗೂ ಹೋಗಲಿಲ್ಲ, ಅಲ್ಲೇ ಬಂದೆ. ಏನು ಎಲ್ಲ ಕಾರಲ್ಲಿ ಕೂತಿದ್ದೀನಿ, ಬಂದು ರಪ್ಪ ಅಂತ ಕಾಲಿಗೆ ಬೀಳ್ತವ್ರೆ. ಏನೊಂದು ಎಲ್ಲರನ್ನೂ ಕಾರಲ್ಲಿ ಕುಂಡ್ರಿಸ್ಕೊಂಡೆ, ಕತೆ ಕೇಳಿದೆ. ಎಲ್ಲ ಕಡೆ ಹೋಗಿದ್ದು ಸರ್, ಎಲ್ಲ ಕಡೆ ಹೋಗಿದ್ದು ಹಿಂಗಾಯಿತು. ಆಮೇಲೆ ಲಾಸ್ಟ್ ಇಂಥವ್ರ ಹತ್ರ ಹೋದೋ, ಅವರು ನಿಮ್ಮ ಹೆಸ್ರು ಹೇಳಿದ್ರು. ಸರಿ ಆಯಿತು, ನಾನು ಟ್ರೈ ಮಾಡ್ತೀನಿ. ಆಮೇಲೆ ಇಷ್ಟು ದಿವಸ ಆಗೋಗ್ಬಿಟ್ಟಿದೆ. ಆ ಹುಡುಗಿ
ಏನಾಗಿದೆಯೋ ಗೊತ್ತಿಲ್ಲ, ಆ ಹುಡುಗಿ ಮನಸ್ಥಿತಿ ಹೆಂಗಿದೆಯೋ ಗೊತ್ತಿಲ್ಲ. ಮನಸ್ಥಿತಿ ಹಾಳಾಗಿದ್ರೆ ನೆಗೆಟಿವಿಂದ ನಾನು ರೆಡಿ ಮಾಡ್ತೀನಿ, ವಾಪಸ್ ಕರ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ಖಂಡಿತವಾಗಿ ಹೇಳ್ಕೊ. ಆ ಹುಡುಗಿ ಪರಿಸ್ಥಿತಿ ಯಾರನ್ನ ಲವ್ ಮಾಡಿ ಮದುವೆ ಆಗಿ ಏನೋ ಮಾಡ್ಕೊಂಬಿಟ್ಟಿದ್ರೆ ನಾನೇನು ಮಾಡೋಕ್ಕಾಗ್ತಿದೆ? ಕಷ್ಟ ಆಗ್ತಿದೆ, ಆಗಲ್ಲ. ಇಲ್ಲ, ನಿಮ್ಮ ಕೈಲಾಗುತ್ತೆ, ನೀವು ಟ್ರೈ ಮಾಡಿ, ನಿಮ್ಮ ಕೈಲಾಗುತ್ತೆ, ನೀವು ನಾಳೆನೇ ನಿಮ್ಮ ಕೇಸ್ ತಗೋತೀನಿ ಅಂದೆ. ತಗೊಂಡು ನಾನು 3 ದಿನ ಅದನ್ನು ಫಾಲೋಅಪ್ ಮಾಡಿದೆ. 3 ದಿನ ಫಾಲೋಅಪ್ ಮಾಡಿ ಕ್ರಿಟಿಕಲ್ ಆಗಿದ್ದ ಬಾಡಿನ ನಾರ್ಮಲ್ ಕಂಡೀಷನ್ಗೆ ತೊಗೊಂಬಂದೆ. ಅಂದರೆ ಈಗ ಆ ಹುಡುಗಿ ಫೋಟೋ ಹಳೇದೇನಾದರೂ ಇದ್ದಿದ್ದನ್ನು ಇದು ಕೊಟ್ಟರು ತಗೊಂಡೆ, ನಾರ್ಮಲ್ ಕಂಡೀಷನ್ಗೆ ಬಂತು. ಕೊನೆಗೆ ಅವ್ರನ್ನ ಕನೆಕ್ಟ್ ಮಾಡೋಕ್ಕೆ ಅಲ್ಲೇ ಇನ್ನೊಬ್ಬರನ್ನ ಬಿಟ್ಟಿದ್ರು, ಅದೇ ಊರಲ್ಲಿ. ಅವ್ರೇನು ಮಾಡಿದ್ರು, ಮತ್ತೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಫುಲ್ ಮೈಲ್ಡಾಗಿ ನಮ್ಮ ತಂದೆ ತಾಯಿ ಮೇಲೆ ಕೋಪ ಇಲ್ಲ, ನಮ್ಮ ತಂದೆ ತಾಯಿ ನೋಡ್ಬೇಕು ಅನ್ನಿಸ್ತಿದೆ, ನಾನು ಯಾರಿಗೋ ಇಷ್ಟಪಟ್ಟಿದ್ದೆ, ಅವ್ರು ಮೋಸ ಮಾಡಿದ್ರು, ನಾನು ಇನ್ನೊಂದು ಸ್ವಲ್ಪ ದಿವಸ ನೋಡಿಬಿಟ್ಟು ನಾನು ಏನೋ ಒಂದು ಡಿಸಿಷನ್ ತೊಗೋಬೇಕು ಅನ್ನೋ ಸ್ಥಿತಿಗೆ ಬಂದರು. ನನಗಿಲ್ಲಿ ಕನ್ಫರ್ಮ್ ಆಯಿತು, ಏನೋ 100% ಬರ್ತಾಳೆ ನಿಮ್ಮ ಮಗಳು, ಮನಸ್ಸು ಪರಿವರ್ತನೆ ಆಯಿತು. ಅವರೇ ಹೇಳ್ಬಿಟ್ರು, ಇಲ್ಲ ಗುರುಜಿ ನೀವು ಅಟೆಂಡ್ ಮಾಡಿದ್ಮೇಲೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆನ್ಸರ್ ಬಂದಿದೆ. ಸೂಪರ್. ಅಲ್ಲಿ ಒಂದು ಸಂಸ್ಥೆ ಒಳಗಡೆ ಹುಡುಗಿನ ಲಾಕ್ ಮಾಡ್ಕೊಂಡವ್ರೆ, ಫೋನ್ಗಳೆಲ್ಲ ಕಿತ್ಕೊಂಡ್ಬಿಟ್ಟವ್ರೆ. ಫೋನ್ಗಳಿಗೆ ಸಿಂಗಲ್, ಅವಳು ಯಾರ ತನಕ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ, ಹಿಂದೆ ಮುಂದೆ ಸೆಕ್ಯೂರಿಟಿ ಥರ ಬಿಟ್ಟು ಯಾಕೆ ಹಂಗೆ ಮಾಡಿದವ್ರೆ ಗೊತ್ತಾಯ್ತಲ್ಲ. ಈಗ ಅದಕ್ಕೆ ಅವಳು ಬರಬೇಕಂತ ರೆಡಿ ಆಗಿಬಿಟ್ಟವಳೆ, ಬಟ್ ಬರೋಕ್ಕೆ ಆ ಕಾಂಪೌಂಡಿಂದ ಆಗಲ್ಲ. ಇದೊಂದು ಪಿಕ್ಚರ್ ಟೈಪು. ಅಂದರೆ ಇದು ಮೇಯ್ನಾಗಿ ಈಗ ತಂದೆ ತಾಯಿನೇ ಅಲ್ಲಿವರೆಗೂ ಹೋಗಿದ್ರು, ಅವ್ರ ಜೊತೆ ಬಂದಿಲ್ಲ ಹುಡುಗಿ. ಅವ್ರಿಗೆ ಯಾವಾಗಲೂ ಒಂದು ಮಠದ ಸ್ವಾಮೀಜಿಗಳು ಇಂಥವ್ರ ಮೇಲೆ ತುಂಬ ಅಭಿಮಾನ ಜಾಸ್ತಿ. ಈ ಬುಕ್ಕುಗಳು ಬರೆಯೋದೆಲ್ಲ ಒಂದು ಚಟ. ಆ ಮಠದ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ಬರೆಯೋದಕ್ಕೆ ಅಂತ ಒಂದು ತಲೆಯಲ್ಲಿ ಮಡ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಂದ ಮಾಡಿ ಅವ್ರು ಏನು ಮೈಲ್ಡ್ ಮಾಡಿದಾರೋ ಗೊತ್ತಿಲ್ಲ. ಕೊನೆಗೆ ಒಬ್ಬರನ್ನ ಕಳಿಸಿ ನಾನು ಇವನ್ನ ಮದುವೆ ಆಗ್ತಾಯಿದ್ದೀನಿ ಅಂದ್ಕೊಂಡು ಇವ್ನು ಹೋಗಿ ನಾನು ಅವ್ನು ಮದುವೆ ಆಗಿದ್ದೀನಿ ಅಂತ ಹೇಳಿ ಕೊನೆಗೆ ಅವ್ನು ಮೋಸ ಮಾಡಿದ್ದೀನಿ ಅಂತ ಗೊತ್ತಾಗಿ ಈಗ ಮಠದಲ್ಲಿ ಕೂತ್ಕೊಂಡು ಯಾವುದನ್ನ ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಅಂದ್ಕೊಂಡು ತಂದೆ ತಾಯಿ ಜಗಳ ಮಾಡಿ ಕಳಿಸಿ ಒಳಗಡೆ ಇದ್ದಂಥ ಕೆಟ್ಟ ಆತ್ಮಗಳು ಹೊರಗಡೆ ಬಂದಮೇಲೆ ಈಗ ನನ್ನ ತಂದೆ ತಾಯಿ ಬೇಕು ಅನ್ನೋದು ಅವ್ರಿಗೆ ಮನಸ್ಸಲ್ಲಿ ಓಡಾಡ್ತಾ ಇದೆ. ಬಟ್ ಈಗ ಅವಳು ಸಡನ್ನಾಗಿ ಆ ಸಂಸ್ಥೆನ ಬಿಟ್ಟು ಈಚೆ ಕಡೆ ಬರೋಕ್ಕಾಗ್ತಾಯಿಲ್ಲ. ಈಗ ಅದಕ್ಕೆ ಡೈರೆಕ್ಟಾಗಿ ಸರಿ ಫ್ಯಾಮಿಲಿಯವ್ರನ್ನೇ ಟಚ್ ಮಾಡೋಕ್ಕೆ ಹೇಳಿದ್ದೀನಿ. ಏನು ಕೇಳಿದ್ದೀನಿ, ನೀನು ಬರೋದು ಬೇಡ, ಖುಷಿಯಾಗಿರು, ಮದುವೆ ಆಗು, ಯಾರ ಜೊತೆಲ್ಲ ಇರು, ನೀನು ನೋಡ್ಬೇಕನ್ನಿಸ್ತು, ನಮ್ಗೆ ನಿದ್ದೆ ಬರ್ತಾಯಿಲ್ಲ, ನೀನು ಮಾತಾಡಿಸ್ಬೇಕಂತಿದ್ದು, ಬರ್ತಾಯಿದ್ದೀವಿ, ಬಂದಿದ್ದೀವಿ ಅಂತ ಹೋಗಿ ಮಾತಾಡಿಸ್ದಾಗ ಅವ್ರ ರಿಯಾಕ್ಷನ್ ಹೆಂಗಿರ್ತದೆ ನೋಡಿ. ಅವ್ರು ಇನ್ವಾಲ್ವ್ ಆಗ್ಬಿಟ್ರ ಯಾರಿಗೂ ಕೇರ್ ಮಾಡ್ಕೋಬೇಡಿ, ಮುಲಾಜಿಲ್ದೆ ಕರ್ಕೊಂಬನ್ನಿ ಅಂದೆ. ಇಲ್ಲ ಗುರುಜಿ ಚೇಂಜ್ ಆಗಿದ್ದಾರೆ 100%. ಯಾಕಂದ್ರೆ ಅವ್ರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ, ನಾವು ಕಾಂಟ್ಯಾಕ್ಟಲ್ಲಿ ಇದ್ದೀವಿ. ಈಗ ಫ್ಯಾಮಿಲಿಯವರು ಯಾರ ಮೇಲೆ ಜಾಸ್ತಿ ಪ್ರೀತಿ ಇತ್ತು ಅವ್ರನ್ನೇ ಮುಂದೆ ಬಿಡ್ತಾ ಇದ್ದೀವಿ ಅಂತಂದ್ರೆ. ಯಾಕೆಂದರೆ ಕೆಲವು ಟೈಮು ಕೆಟ್ಟ ಆತ್ಮಗಳು ಒಂದು ಹುಡುಗಿ ಜೊತೆ ಸಂಪರ್ಕ ಮಾಡ್ಕೊಂಡು ಜೊತೆಲಿದ್ರೆ ಅವೇನು ಮಾಡ್ತವೆ, ಅವ್ರನ್ನ ಸಿಂಗಲ್ ಮಾಡಬೇಕು ಅಷ್ಟೇ ಅದ್ರ ಉದ್ದೇಶ. ಆವಾಗ ದಾರಿಲಿ ಹೋಗೋನ ಮೇಲೆ ಯಾವನ ಮೇಲಾದ್ರೂ ಅವ್ರನ್ನ ಪ್ರೀತಿ ಹುಟ್ಟಿಸುತ್ತೆ. ಅಂದರೆ ಯಾರಿಗೋ ಟಚ್ ಅವನ ಮೇಲೇನೋ ಜೀವನ ಮಾಡಬೇಕಾಗಿಲ್ಲ ಅವರು. ಅಂದರೆ ಈ ಹುಡುಗಿ ಒಂಟಿಯಾಗಿರೋದಕ್ಕೆ ಏನೋ ಒಂದು ಕಾರಣ ಬೇಕು, ಸಮಾಜದಲ್ಲಿ ಪ್ರೀತಿ ಹುಟ್ಟಿಸ್ಬಿಟ್ಟು ಅವ್ನ ಮಾತು ಕೇಳಿ ಅವನ ಜೊತೆಲಿ ಹೋಗೋ ಥರ ಪ್ಲಾನ್ ಮಾಡಿಸ್ಬಿಡ್ತಿದೆ. ಅಲ್ಲಿಂದ ಬಂದಮೇಲೆ ಅವನು ಉಗಿದು ಕಳಿಸ್ತದದು. ಈ ಹುಡುಗಿನ ಎಲ್ಲೋ ಒಂದು ಕಡೆ ಸೇಫ್ ಮಾಡಿಬಿಟ್ಟು ಅದು ಈ ಹುಡುಗಿ 24 ಗಂಟೆ ಸಿಂಗಲ್ ಆಗಿರಬೇಕು, ಮದುವೆ ಆಗಬಾರ್ದು. ಯಾಕಂದರೆ ಸಾಯೋವರೆಗೂ ಈ ಗಂಡು ಆತ್ಮ ಈ ಹುಡುಗಿ ಜೊತೆಲಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಇದು ಅದರ ಮನಸ್ಥಿತಿ. ಈಗ ಅದೆಲ್ಲ ಹೊರಟೋಯ್ತು, ಇವನು ಬಂದಿದ್ದವನು ಮೋಸ ಮಾಡ್ಬಿಟ್ಟ. ಈಗ ನಾನು ಏನು ಮಾಡಬೇಕಂತ ಗೊತ್ತಿಲ್ಲ, ಹುಚ್ಚಿ ಥರ ಅವಳು ಕೂತ್ಕೊಂಡಿದ್ದಾಳೆ. ಈಗ ಇವತ್ತಿಗೆ 70ನೇ ದಿನ ನಡೀತಾ ಇದೆ. ಸೊ ಈಗ ಹುಡುಗಿ ಯಾವುದೋ ಒಂದು ಮಠದಲ್ಲಿರೋದಾ? ಹೌದು. ಬಟ್ ಯಾರನ್ನೋ ಲವ್ ಮಾಡಿ ಹೋಗಿದ್ದು ಅವನಿಂದೆ, ಅವನು ಅಡ್ರೆಸ್ ಇಲ್ಲ, ಮೋಸ ಆದಮೇಲೆ ಯಾವುದೋ ಮಠಕ್ಕೆ ಹೋಗಿ ಸೇರ್ಕೊಂಡಿದ್ದ, ಅವನು ಅಡ್ರೆಸ್ ಇಲ್ಲ. ಅದು ನೋಡಿ, ಒಬ್ಬರ ಮನಸ್ಸನ್ನು ಈ ಆತ್ಮ ಹೆಂಗೆ ಬದಲಾವಣೆ ಮಾಡ್ತೀನಿ ಅಂತ ನಾನು ತೋರಿಸ್ತಾ ಇರೋದು.
ಅಂದರೆ 70 ದಿವಸದಲ್ಲಿ ಇನ್ನೂ ಅವ್ರು ಜೀವಂತವಾಗಿ ಎಲ್ಲೋ ಒಂದು ಕಡೆ ಸೇಫ್ ಆಗವ್ರೆ, ಅದು ಅವ್ರ ಪುಣ್ಯ. 70 days ಅದು ಅವ್ರ ಪುಣ್ಯ. ಯಾಕೆಂದರೆ ಯಾರೋ ಕೋಪ ಮಾಡ್ಕೊಂಡಾಗ ಇಷ್ಟ ಇಲ್ಲದೆ ರೂಮಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳು, ಆಮೇಲೆ ನನ್ನ ಮಾತಾಡ್ತಿರೋ ಪಿ ಜಿಗೆ ಹೋಗ್ತೀನಿ ಅಂತ ಹೆಣ್ಮಕ್ಳುಗಳು, ಈ ಥರ ಮನಸ್ಥಿತಿಗಳ ಮೇಲೆ ಕೋಪ ಮಾಡ್ಕೊಳ್ಳೋದು, ಮನೆಯವ್ರ ಮೇಲೆ ಜಗಳ ಮಾಡ್ಕೊಳ್ಳೋದು, ಈ ಥರ ಪರಿಸ್ಥಿತಿ ಇರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಭಾಳ ಹುಷಾರಾಗಿ ತಂದೆ ತಾಯಿಯಾದವರು ಹ್ಯಾಂಡ್ಲ್ ಮಾಡಬೇಕು. ಸೆಕೆಂಡ್ ಒನ್, ಮದುವೆನೇ ಮಾಡ್ಕೊಂಡಿದ್ರು ಕೂಡ ಹೆಂಡ್ತಿ ಗಂಡನ ಮಾತು ಕೇಳಲ್ಲ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು, ನಾನು ಅಲ್ಲಿರಬೇಕು, ನೀನು ಸರಿಯಾಗಿ ತಂದಾಗ್ತಾ ಇಲ್ಲ, ನಿನ್ನ ಸಂಬಳ ಸಾಲಲ್ಲ ಅಂತ ಉಲ್ಟಾ ತಿರ್ಗೋದು, ಜಗಳ ಮಾಡೋದು, ಇದೆಲ್ಲ ಅದಕ್ಕೂ ಹುಷಾರಾಗಿರಬೇಕು. ಅದು ಮಾಡೋದು ಅವರಲ್ಲ, ಅವ್ರ ಮನಸ್ಸಿನಲ್ಲಿ ಬದಲಾಯಿಸೋದಕ್ಕೆ ಬೇರೆ ಒಬ್ಬರು ವ್ಯಕ್ತಿ ಸ್ಥಾನ ಮಾಡಿಬಿಟ್ಟಿರ್ತಾರೆ, ಆ ಥರ ಅವು ಮಾಡಿಸ್ತವೆ. ಎಷ್ಟು ಜನ ಸರ್ ಡೈವರ್ಸ್, 3 ವರ್ಷಕ್ಕೆ ಡೈವರ್ಸು, 1 ತಿಂಗ್ಳಿಗೆ ಡೈವರ್ಸು, 2 ವರ್ಷ, ಇವರೆಲ್ಲ ಅಷ್ಟು ಸುಲಭ ಡೈವರ್ಸ್ ತೊಗೊಳಕ್ಕಾಗಲ್ಲ ಸರ್. ಕೊಡಿಸ್ತವೆ ಇವು, ನಾವು ಹೇಳಿದ್ರೆ ಕೇಳಲ್ಲ. ಅವೆಲ್ಲ ಮುಗಿದೋದ್ಮೇಲೆ ನಮ್ಮ ಕಣ್ಣಿಗೆ ಕಾಣೋದು ಅವರು ಆ ವ್ಯಕ್ತಿ ಮಾತ್ರ, ಬಟ್ ಅವ್ರ ಒಳಗಡೆ ಇರೋ ಶಕ್ತಿ, ಅವರಲ್ಲಿರ್ತಕ್ಕಂಥ ಒಂದು ಕೆಟ್ಟ ಶಕ್ತಿ ಅವ್ರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತೀವಿ. ಒಂದು ಗಂಡಸ್ಗಾಗ್ಬೋದು, ಇಲ್ಲ ಹೆಂಗಸ್ಗಾಗ್ಬೋದು, ಗಂಡಸ್ಗಾಗ್ಬೋದು, ಹೆಂಗಸ್ಗಾಗ್ಬೋದು, ಈ ಕೆಲಸ ಮಾಡಿಸ್ತವೆ. ಇದು 70ನೇ ದಿನ ಎಲ್ಲ ಕರ್ನಾಟಕ ಪೂರ್ತಿ ರೌಂಡ್ ಹಾಕೊಂಡು ಬಂದಮೇಲೆ ನನ್ನ ಕೈಗೆ ಈಗ ಬಂದು ಕರೆಕ್ಟಾಗಿ 12 ದಿನ ಆಗಿದೆ. ಓಕೆ, 12 ದಿನದಲ್ಲಿ 6ನೇ ದಿನಕ್ಕೆ 5ನೇ ದಿನಕ್ಕೇ ರಿಸಲ್ಟು ಉಲ್ಟಾ ಆಯಿತು. ಓಕೆ, ಈಗ ಅಲ್ಲಿ ಹೋಗೋದಕ್ಕೆ ಹೆಂಗೆ ಅಂತ ಪ್ಲ್ಯಾನ್ ನಡೀತಾ ಇದ್ದಾವೆ. ಈಗ ಕರ್ಕೊಂಬರೋದಕ್ಕೆ 100% ಆ ಹುಡುಗಿ ನಾನು ಹೇಳಿದೆ, ಆ ಹುಡುಗಿ ಬಂದ ತಕ್ಷಣ ನನಗೆ ಎಷ್ಟೇ ರಿಸ್ಕ್ ಇದ್ದರೂ ಕರೀರಿ, ನಾನು ನಿಮ್ಮ ಮನೆಗೆ ಬರ್ತೀನಿ, 10 ನಿಮಿಷ ಆ ಹುಡುಗಿ ತಾವು ನಾನು ಮಾತಾಡಬೇಕು. ಮಾತಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಮಗಳು ಒರಿಜಿನಲ್ ನಿಮ್ಮ ಮಗಳಾಗ್ತಾಳೆ. ಯಾಕಂದರೆ ನನ್ನ ಕೌನ್ಸ್ಲಿಂಗು, ನನ್ನ ಮಾತನ್ನ ನನ್ನ ಎದುರುಗಡೆ ಕೂತಿರೋರು ಕೇಳಬೇಕು. ಸೊ ಇದು ಅದು ನನ್ನ ಟೆಕ್ನಿಕಲ್ಲು, ನನ್ನ ಇದು ಟರ್ನ್ ಮಾಡ್ತಕ್ಕಂಥ ವಿಧಾನ ಇದೆ. ಯಾಕಂದ್ರೆ ಅವ್ರ ಮೈಂಡ್ ವಾಶ್ ಮಾಡಿರ್ತಾರೆ. ಹೆಂಗೆ ವಾಶ್ ಆಯಿತು, ಯಾಕೆ ವಾಶ್ ಆಯಿತು, ನಮಗೂ ಹೊಟ್ಟೆ ಉರಿತಿದೆ. ಅವ್ರ ತಂದೆ ತಾಯಿ ನಾನು ಮಾತಾಡ್ತಿದ್ದೆ, ನನಗೆ ಕೇಸ್ ತೊಗೋಬೇಕಾದ್ರೆ ಅಳಿತಾ ಕೂತವ್ರೆ. ಯಾಕಂದ್ರೆ ನಾವು ಒಂದು ಕೇಸ್ ತೊಗೊಂಡ್ರೆ ಎಷ್ಟು ಏಜ್ ಇರ್ಬೇಕು ಸರ್ ಆ ಹುಡುಗಿಗೆ? ಈಗ ಅವ್ರಿಗೆ 32 ಸರ್. 32 ವರ್ಷ. ಮತ್ತು ಅಷ್ಟು ವರ್ಷದವರೆಗೂ ಬೆಳೆಸಿ ಮಕ್ಕಳಿಗೆ ಒಂದೇನೋ ಮದುವೆ ಅಷ್ಟು ಚೆನ್ನಾಗಿದೆ. ಅವ್ರ ತಂದೆ ತಾಯಿ ಮುಂದೆ ಮಾತು ಹೇಳಿದ್ರು, ಸರ್ ನಮ್ಮ ಮಗಳು ಏನಾರಾಗಿರಲಿ ಸರ್, ನಮ್ಮ ಮಗಳೇ, ಅವಳು ಬರಲಿ, ಸಾಯೋವರೆಗೂ ಬೇಕಾದ್ರೆ ಅನ್ನ ಹಾಕ್ತೀವಿ, ಅವ್ರಿಗೆ ಇಷ್ಟ, ಅವ್ರಿಗೆ ಯಾರು ಇಷ್ಟನೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೀವಿ. ಅಲ್ಲೇನು ಅಂಥದ್ದು ಆಗಿಲ್ಲ ಪಾಪ. ಅದೇ ಹೋಗಿ 1-2 ತಿಂಗಳು ಅಂದರೆ ಒಂದು ನೆಗೆಟಿವ್ ಮನುಷ್ಯನ ಬುದ್ಧಿ ಹೆಂಗೆ ಬದಲಾವಣೆ ಮಾಡುತ್ತೆ. ಅಂದರೆ ಈಗ ಒಬ್ಬ ಹುಡುಗ ಕರ್ಕೊಂಡು ಹೋಗಿದ್ದವನು, ಅವನು ಮದುವೆ ಆಗಿ ಡೈವರ್ಸ್ ಕೊಟ್ಟಿಲ್ಲ, ಏನಿಲ್ಲ, ಹಂಗೆ ಬಿಟ್ಟು ಸರ್ ಮದುವೆನೂ ಆಗೋನೋ ಇಲ್ಲೋ ಗೊತ್ತಿಲ್ಲ, ಕ್ಲಾರಿಟಿ ಕರೆಕ್ಟ್ ಇಲ್ಲ. ಹುಡುಗಿ ಹೌದು, ಸುಮ್ಮನೆ ಅದು ಮೈಂಡು ಆ ಥರ ವಾಶ್ ಮಾಡಿರ್ತದೆ ಅಷ್ಟೇ. ತುಂಬ ವಿಚಿತ್ರ ಕೇಸ್ ಇದು, ವಿಚಿತ್ರ ಕೇಸ್ ಸರ್. ಈಗ ನೋಡಿ, ಪೊಲೀಸ್ ಕಂಪ್ಲೇಂಟ್ ಆಯಿತು, ಪೊಲೀಸ್ ಆಯಿತು, ಎಲ್ಲಿಂದ ಏನು ಮಾಡೋಕ್ಕಲ್ಲ. ಇವ್ರು ನಿಸ್ಸಹಾಯಕರಾಗಿ ಸುಮ್ಮನೆ ಕೂತಿರೋಬೇಕು. ಸೊ ಇದೊಂದು ರೀತಿ ಏನಾಗುತ್ತೆ, ಇದು ಓಪನ್ ಆಗಿ ಹೇಳ್ಕೊಂಡ್ರೆ ಮರ್ಯಾದೆ ಪ್ರಶ್ನೆ, ಹೇಳ್ಕೊಳಕ್ಕಾಗಲ್ಲ. ನಾನು ಈಗ ಇದರಲ್ಲಿ ಹೇಳ್ತೀನಿ, ಯಾರೋ 108 ಸಂಸಾರದಲ್ಲಿ ಎಲ್ಲೋ ಒಂದು ಸಂಸಾರದಲ್ಲಿ ನಡೆದಿದೆ ಅಂತ ತಿಳ್ಕೊಳ್ಳಿ. ನಾವು ಇಂಥವ್ರಂತ ಪರ್ಟಿಕ್ಯುಲರ್ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳ ವಿಷಯ, ಯಾಕಂದ್ರೆ ಅವ್ರೇನೋ ನಾವು ಕೆಲಸ ಮಾಡಿಂದ ಬಂದು ಚೆನ್ನಾಗಾಗಿ ನಾಳೆ ಒಂದು ಮದುವೆ ಆದರೆ ನಮ್ಗದೊಂದು ಖುಷಿ ಇರ್ತದೆ. ಅವ್ರ ತಂದೆ ತಾಯಿ ನಮ್ಮ ಹತ್ರ ಬಂದಿದ್ದಕ್ಕೆ ಕೆಲಸ ಆಗಬೇಕು. ಅದು ಕೆಲಸ ಅಲ್ಲಲ್ಲ, ಕೆಲಸ ಆಗಿದೆ. ಬಟ್ ಈಗ ಹುಡುಗಿ ಬಂದ ತಕ್ಷಣ ಏನೋ ಒಂದು ಒಳ್ಳೇದಾಗುತ್ತೆ. ಬಟ್ ಇದರಲ್ಲಿ ನಾವು ಕೇಸ್ ಬಂತು ಅಂತ ದುಡ್ಡು ತಿಂದೆ ಎಲ್ಲೋ ಒಂದು ಕಡೆ ಒಂದು ಹುಡುಗಿ ಲೈಫ್ ಚೆನ್ನಾಗಿರ್ಬೇಕಂತ ನಮ್ಮ ಮನಸ್ಸಿಗೆ ಬಂದಾಗ ನೋಡಿ, ನಮ್ಮ ಕೈಯಲ್ಲಾಗಲ್ಲ ಇಂಥ ಕಡೆ ಹೋಗಿ, ನಮ್ಮ ಕೈಯಲ್ಲಾಗಲ್ಲ ಇಂಥ ಕಡೆ ಹೋಗಿ, ಎಲ್ಲ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಜಡ್ಜ್ಮೆಂಟ್ ಮುಖ್ಯ ಮನುಷ್ಯನಿಗೆ. ಯಾವ ಕೆಲಸ ಯಾರು ಆ ಪುಣ್ಯ ನನ್ನ ಹತ್ರ ಕಳಿಸ್ತವ್ರಿಗೆ ಆ ಪುಣ್ಯ ತಲುಪ್ತಿದೆ. ಯಾಕಂದ್ರೆ ನನ್ನ ಹತ್ರ ಬನ್ನಿ ಅಂತ ನಾನು ಕರೆಯಲ್ಲ, ನನ್ನ ಬಗ್ಗೆ ಯಾರಿಗೂ ಗೊತ್ತಿರಲ್ಲ, ಯಾರಿಗೂ ಗೊತ್ತಿರ್ತದೆ, ಗೊತ್ತಿರೋರು ಬರ್ತಾರೆ. ಈಗ ಒಂದೊಂದು ಫ್ಯಾಮಿಲಿಯಿಂದ 8 ಕೇಸ್ ಅಟೆಂಡ್ ಮಾಡ್ತಾಯಿದ್ದೀನಿ. ಬೇರೆಯವ್ರಿಗೆ ಚಾನ್ಸಸ್ ಸಿಗಲ್ಲ, ಬೇರೆಯವ್ರಿಗೆ ಚಾನ್ಸಸ್ ಸಿಗಲ್ಲ. ಈಗ ನೋಡಿ, ಹೊಸಪೇಟೆದು ಒಬ್ರಿಗೆ ಅಟೆಂಡ್ ಮಾಡಿದೆ, ಕಂಟಿನ್ಯೂ ಅವ್ರ ಫ್ಯಾಮಿಲಿದೇ ಅಟೆಂಡ್ ಮಾಡ್ತಾಯಿದ್ದೀನಿ. ಈ ಥರ ವಾರ ಪೂರ್ತಿ ಆಗ್ತಾ ಇರ್ತದೆ. ಈಗ ನಾನು ಹೇಳಿದ್ರೆ, ಈ ಥರ ಸಿಚುವೇಶನ್ ಇದ್ದಾಗ ಹುಷಾರಾಗಿ ಇವ್ರ ಮನಸ್ಥಿತಿ ಎಲ್ಲೋ ಬದಲಾವಣೆ ಆಗಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಮನೆಯವರು.
ಸೊ ವೀಕ್ಷಕರೇ, ಯಾಕಂದರೆ ಈಗ ಹೆಣ್ಮಕ್ಳು ವಿಚಾರದಲ್ಲಿ ಸಾಕಷ್ಟು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇರೋದು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು, ಮನೆ ಬಿಟ್ಟು ತುಂಬ ಅಂದರೆ ಅಪ್ಪ ಅಮ್ಮ ಮಾತುಗಳನ್ನ ಆ ಟೈಮ್ನಲ್ಲಿ ಕೇಳೋಕ್ಕೆ ಅವರು ಸಿದ್ಧ ಇರೋದಿಲ್ಲ. ಏನೋ ಒಂದು ಪ್ರೀತಿನೋ ಇಲ್ಲ ಇನ್ನೊಂದು ಹುಚ್ಚಲ್ಲಿ ಹೋಗಿರ್ತಾರೆ. ಕೆಲವೊಂದು ಸರಿ ಗೊತ್ತಿಲ್ದಿರ ಈ ಥರ ಆಗಿದ್ದು, ಆ ವ್ಯಕ್ತಿ ಬಗ್ಗೆನೂ ಸರಿಯಾಗಿ ಅವ್ರಿಗೆ ಗೊತ್ತಿಲ್ದಿರ ಯಾವುದೋ ದುಷ್ಟಶಕ್ತಿಗಳ ಮುಖಾಂತರ ಏನಾದರೂ ಈ ಥರ ಆಚೆ ಹೋಗಿದ್ರೆ ಅಂಥ ಕೇಸ್ಗಳು ಇಮ್ಮಿಡಿಯೇಟಾಗಿ ಅಟೆಂಡ್ ಮಾಡಿದ್ರೆ ಅವ್ರ ಮನಸ್ಸು ಪರಿವರ್ತನೆ ಆಗಿ ವಾಪಸ್ಸು ಕುಟುಂಬದ ಕಡೆ ಬರುತ್ತೆ. ಇಲ್ಲಾಂದರೆ ಒಂದಷ್ಟು ದಿನಗಳಾದ ಮೇಲೆ ಅದು ಡ್ಯಾಮೇಜ್ ಆಗುತ್ತೆ, ಇನ್ನೂ ಕಂಪ್ಲೀಟಾಗಿ ಅವ್ರ ಜೀವನ ಹಾಳಾಗುತ್ತೆ. ಈ ಥರದ್ದೊಂದು ಸ್ಥಿತಿಗಳು, ಈ ಥರದ್ದೊಂದು ರಿಯಲ್ ಕೇಸು ನಿಮ್ಮ ಮುಂದೆ ಒಂದು ಪ್ರಾಯೋಗಿಕವಾಗಿ ತೋರಿಸಿರೋದು, ಮಾತಾಡಿದ್ದೀವಿ ಅದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಾಕಷ್ಟು ಕುಟುಂಬಗಳಲ್ಲಿ ಹೆಣ್ಮಕ್ಳ ಬಗ್ಗೆ ತುಂಬ ಕೇರ್ ಐತೆ, ಅದರಲ್ಲೂ ಕೂಡ ಈ ಥರ ನೆಗೆಟಿವ್ಗಳು ಕೂಡ ಈ ಡ್ಯಾಮೇಜ್ಗಳು ಮಾಡ್ತಾ ಇದ್ದಾವೆ. ಈ ವಿಚಾರ ನಿಮ್ಮ ಗಮನದಲ್ಲಿರಲಿ. ಸಾಧ್ಯವಾದರೆ ಈ ಥರ ಏನಾದರೂ ಅಕ್ಕಪಕ್ಕ ಆದಾಗ ತಕ್ಷಣಕ್ಕೇನಾದರೂ ಒಂದು ಡಿಸಿಷನ್ಸ್ ತೊಗೊಳ್ಳಿ ಅಂತ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕ.